ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್, ನೋಡಿ ಇವಾಗ ಯೂನಿಫಾರ್ಮ್ ಸ್ಕರ್ಟು ಕಟಿಂಗಿಗೆ ಯಾವ ರೀತಿ ಮಾರ್ಕು ಮತ್ತು ಮೆಜರ್ಮೆಂಟ್ ಯಾವ ರೀತಿ ಇರಬೇಕು ಅನ್ನೋದನ್ನು ಇಲ್ಲಿ ಮಾರ್ಕಿಂಗ್ ಸ್ಕೂಲ್ ಯೂನಿಫಾರ್ಮ್ ಸ್ಕರ್ಟ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್, ಒಂದು ಹತ್ತಿದೆ, ಅದನ್ನು ಇವಾಗ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಸ್ಕರ್ಟ್ ಲೆಂತ್ ಬಂದುಬಿಟ್ಟು 21 ಇದೆ. ನಾನಿವಾಗ 19.5 ತೊಗೊಳ್ತಾ ಇದ್ದೀನಿ. ಮೇಲ್ಗಡೆ 2 ಇಂಚು ಬೆಲ್ಟ್ ಬರುತ್ತೆ, ಅದರಿಂದ 19.5 ಮಾರ್ಕ್ ತೋರಿಸ್ತಾ ಇದ್ದೀನಿ. ನೋಡಿ 19.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕೆಳಭಾಗದಲ್ಲಿ 7 ಇಂಚು ಎಕ್ಸ್ಟ್ರಾ ಫೋಲ್ಡಿಂಗ್ ಕೊಡ್ತಾ ಇದ್ದೀನಿ. ಡಬಲ್ ಫೋಲ್ಡ್ ಆಗ್ತಾ ಇದೆ. ನೋಡಿ ಫ್ರೆಂಡ್, ಈಗ ತೋರಿಸ್ತಾ ಇದ್ದೀನಲ್ವಾ, ನೋಡಿ ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಟೋಟಲ್ ಆಗಿದ್ದು 33 ಲೆಂತ್ ಇದೆ. ನಾನಿವಾಗ 12 ಇಂಚು ಮೇಲ್ಗಡೆ ಬಾಕ್ಸ್ ತೊಗೊಂಡಿದ್ದೀನಿ. 21 ಇಂಚಸ್ಸು ಕೆಳಗಡೆ ಸ್ಕರ್ಟ್ ಲೆಂತ್ ತೊಗೊಂಡಿದ್ದೀನಿ. ಅದರಲ್ಲಿ 2 ಇಂಚು ಮೈನಸ್ ಮಾಡಿದ್ರೆ ನೋಡಿ ಫ್ರೆಂಡ್ 19.5 ತೊಗೊತಾ ಇದ್ದೀನಿ. ಇವಾಗ ಕೆಳಗಡೆ ಲೆವೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಅಂತೇಳಿ ಲೆವೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. 4 ಫೋಲ್ಡ್ ಹಾಕ್ಕೊಂಡಿದ್ದೀನಿ. ಬಟ್ಟೆ ಸ್ಕರ್ಟಿಗೆ ಕರೆಕ್ಟಾಗಿ 1.10 ಬೇಕು. ಬಟ್ಟೆ 1.10 ಬೇಕು. ಮೇಲ್ಗಡೆ ಬಾಕ್ಸಿಗೆ ಎಕ್ಸ್ಟ್ರಾ ಬಟ್ಟೆ ಬೇಕಾಗತ್ತೆ. ಒಟ್ಟು ಟೋಟಲಾಗಿ ಸ್ಕರ್ಟಿಗೆ 1.70 ಬೇಕು. ಫ್ರೆಂಡ್ಸ್, ಸ್ಕೂಲ್ ಯೂನಿಫಾರ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಗೌರ್ಮೆಂಟಿಂದ ಕಮ್ಮಿ ಕೊಡ್ತಾ ಇದ್ದಾರೆ, ಅದರಲ್ಲೇ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಹಾಗಾಗಿ ನಾವು 2 ಪೀಸನ್ನು ಅಡ್ಜಸ್ಟ್ ಮಾಡಿ ಹೊಲಿತಾ ಇದ್ದೀವಿ. ನೋಡಿ ಫ್ರೆಂಡ್, ಇಲ್ಲಿ 19.5 ಲೆಂತ್ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್, ಇದು 19.5 ಲೆಂತ್ ಇದೆ. ಇದು ಕಟಿಂಗ್ ಆಗಿದೆ. ನೋಡಿ ಈಗ ಕಟಿಂಗ್ ಪೂರ್ತಿ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಸ್ಕರ್ಟು ಕಟಿಂಗ್ ಆಗಿದೆ. ಸ್ಕರ್ಟಿಂದ ಏನು ಕೆಲಸ ಇರೋದಿಲ್ಲ ಫ್ರೆಂಡ್. ಅದು 4 ಪೀಸು ಅಂತ ಕಟ್ ಮಾಡಿಕೊಂಡ್ರೆ ಆಯ್ತು. 2 ಪೀಸು ಫೋಲ್ಡಿಂಗಲ್ಲಿ ಇದೇನಿದ್ರು ಹೊಲಿಯೋತ್ತಿಗೆ ಮಾತ್ರ ಫ್ರೆಂಡ್ ಕೆಲಸ ತುಂಬ ಇರೋದು. ಬಿಲ್ಟ್ ಹಿಡಿಬೇಕು, ಆವಾಗ ತುಂಬ ಕೆಲಸ ಆಗುತ್ತೆ. ಇವಾಗ ಕಟಿಂಗಲ್ಲಿ ಏನು ಕೆಲಸ ಇರೋದಿಲ್ಲ. ಮೇಲ್ಗಡೆ ನೋಡಿ ಅದ್ರ ಬಾಕ್ಸ್ ಯಾವ ರೀತಿ ಕಟ್ ಮಾಡಬೇಕು, ಮೇಲ್ಗಡೆ ಯೂನಿಫಾರ್ಮ್ ಬಾಕ್ಸು ಅನ್ನೋದನ್ನು ತೋರಿಸ್ತೀನಿ. ನೋಡಿ ಸ್ಕರ್ಟಿನ ಬಾಕ್ಸ್ ಬರುತ್ತಲ್ಲ ಮೇಲ್ಗಡೆ, ಅದು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಇದು ಈ ರೀತಿ ಫೋಲ್ಡ್ ಹಾಕ್ಕೊತೀನಿ. 8 ಇಂಚ್ ಬರುತ್ತೆ ಫ್ರೆಂಡ್ ಹೀಗೆ. ಬಟ್ ಟೋಟಲಾಗಿ 8 ಇಂಚ್ ಆಗಲ್ಲ. ನೋಡಿ ಫ್ರೆಂಡ್, ಇದು ಲೆವೆಲಾಗಿ ಬಟ್ಟೆ ಕಟ್ ಮಾಡ್ಕೋಬೇಕು. ನೋಡಿ ಈಗ ಹಾಕ್ಕೊತಾ ಇದ್ದೀನಿ. ಬಟ್ಟೆ 2 ಪೀಸ್ ತೊಗೊಂಡಿದ್ದೀನಿ. ಅದರಲ್ಲಿ ನಮಗೆ ಬೇಕಾಗಿರೋದು ಟೋಟಲಾಗಿ 1.70 ಸೆಂಟಿಮೀಟ್ರ್ ಬೇಕು ಒಂದು ಸ್ಕರ್ಟಿಗೆ. ಹಾಗಾಗಿ ಸ್ಕೂಲಲ್ಲಿ ಕೊಡ್ತಾ ಇರೋದು ಬರೀ 1.10 ಕೊಡ್ತಾ ಇದ್ದಾರೆ, 1 ಮೀಟ್ರ್ ಕೊಡ್ತಾ ಇದ್ದಾರೆ. ಅದು ಆಗೋದಿಲ್ಲ. ಹಂಗಾಗಿ ನಾನು 2 ಪೀಸನ್ನು ಟೋಟಲಾಗಿ 2 ಪೀಸನ್ನು ತೊಗೊಂಡು 2 ಪೀಸಲ್ಲೂ ಸೇರಿಸಿ ಒಂದು ಸ್ಕರ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಇದು ಲೆವೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ಇವಾಗ 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಕೆಳಗಡೆ. ನೋಡಿ ಫ್ರೆಂಡ್, ಇಲ್ಲಿಂದ 12 ಇಂಚ್ ಬೇಕು. ನಾನೀಗ 13.5 ಇಂಚ್ ತೊಗೊತಾ ಇದ್ದೀನಿ. 1 ಇಂಚ್ ಮೇಲ್ಗಡೆನೂ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ನೋಡಿ ಫ್ರೆಂಡಲ್ಲಿ 1/2 ಇಂಚು ಎಷ್ಟು ಎಕ್ಸ್ಟ್ರಾ ಇದು ಸ್ಟಿಚಿಂಗಿಗೋಸ್ಕರ ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಲೆವೆಲ್ಲ ಕಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್, ಆ ಕಡೆ ಈ ಕಡೆ ಸೈಡಲ್ಲಿ ಬೇರೆ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡೋದ್ರ ಬದಲು ಡಬಲ್ ಬಟ್ಟೆ ಹಾಕ್ತಾಯಿದ್ದೀನಿ. ಬಟ್ಟೆ ದಪ್ಪ ಇಲ್ಲ, ಆದ್ದರಿಂದ ಒಂದೊಂದು ಭಾಗಕ್ಕೆ 2 ಪೀಸ್ ಬಟ್ಟೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಒಟ್ಟು ಟೋಟಲ 4 ಪೀಸ್ ಇದೆ. ನೋಡಿ ಫ್ರೆಂಡಲ್ಲಿ ತೋರಿಸ್ತಿದ್ದೀನಿ. ನೋಡಿ ಇದು 2 ಪೀಸು ಫ್ರಂಟು, 2 ಪೀಸು ಬ್ಯಾಕಿಗೆ ಅಂತ ತೊಗೊತಾ ಇದ್ದೀನಿ. ಡಬಲ್ ಬರುತ್ತೆ. ಅದನ್ನು ನೋಡಿ ಫ್ರೆಂಡ್, ಇವಾಗ ಕ್ಲೀನಾಗಿ ಕಟ್ಟಿಂಗ್ ಆಗಿದೆ. ನೋಡಿ ಇದು ಫ್ರಂಟು, ಇದು ಬ್ಯಾಕು ಅಂತ ತೊಗೊತೀನಿ. ಈ ರೀತಿ ತೊಗೊಂಡು ಇದರಲ್ಲಿ ನೋಡಿ ಫ್ರೆಂಡ್, ಇವಾಗ ಯಾವ ರೀತಿ ನೆಕ್ಕು ಇದನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಇವಾಗ 1.25 ಇಂಚು 1.25 ಇಟ್ಟಿದ್ದೀನಿ. ನೋಡಿ ಫ್ರೆಂಡ್, 1.25 ಫ್ರಂಟು ಡೀಪ್. ನೋಡಿ ಫ್ರೆಂಡ್, ಇದು 7 ಇಂಚ್ ತೊಗೊತಾ ಇದ್ದೀನಿ. 6.5 ತೊಗೊತಾ ಇದ್ದೀನಿ. ರೆಡಿಯಾಗಿ 7 ಇಂಚ್ ಬರುತ್ತೆ. ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡ್ಕೊತೀನಿ. ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ನೋಡಿ, ಇಲ್ಲೂ ಸ್ವಲ್ಪ ಕ್ರಾಸಲ್ಲಿ ವಿ ಶೇಪಲ್ಲಿ ಬರುತ್ತೆ. ಫ್ರಂಟ್ ಅಲ್ವಾ ಇದು, ಅದರಿಂದ ಸ್ವಲ್ಪ ವಿ ಶೇಪ್ ತೊಗೊತೀನಿ. ಕ್ಲೀನಾಗಿ ಕೂರುತ್ತೆ. ನೋಡಿ ಫ್ರೆಂಡ್, ಈ ರೀತಿ ಬರುತ್ತೆ. ಈಗ ಕಟ್ ಮಾಡ್ತೀನಿ. ನೋಡಿ ಫ್ರೆಂಡ್, ಇದನ್ನು ಫ್ರಂಟ್ ಇದು ನೋಡಿ, ಫ್ರಂಟನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್, ಈ ರೀತಿ ಸ್ಕರ್ಟ್ ಕಟ್ಟಿಂಗು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಸ್ಕರ್ಟ್ ಕಟ್ಟಿಂಗ್ ಫ್ರಂಟ್ ಇದು ಅಗಲ ಬಂದುಬಿಟ್ಟು
ಫ್ರೆಂಡ್ ಇವಾಗ ಫೋಲ್ಡಿಂಗ್ ಮಾಡ್ತಾ ಇದ್ದೀನಲ್ಲ ಇದು ಫೋಲ್ಡಿಂಗು 8 ಇಂಚಿದೆ. ರೆಡಿ ಆಗಿಬಿಟ್ರೆ ನಿಮಗೆ 7 ಇಂಚ್ ಸಿಗುತ್ತೆ ನೋಡಿ. ಇವಾಗ ಪ್ರಿಂಟನ್ನು ಬ್ಯಾಕಿನ ಮೇಲೆ ಪ್ರಿಂಟ್ ಇಟ್ಕೊತಾ ಇದ್ದೀನಿ. ಪ್ರಿಂಟ್ ಇನ್ನೂ ಸ್ವಲ್ಪ ಅರ್ಧ ಇಂಚನ್ನು ಇದು ಮಾಡ್ಕೊತೀನಿ. ಶೇಪ್ ಸರಿ ಇಲ್ಲ ಅದು, ಆದ್ದರಿಂದ ಸ್ವಲ್ಪ ಶೇಪ್ ಬರಲಿ ಅನ್ನೋದಕ್ಕೋಸ್ಕರ ಇನ್ನು ಅರ್ಧ ಇಂಚ್ ತೊಗೊಂಡಿದ್ದೀನಿ. ಫ್ರಂಟಿಗೂ ಬ್ಯಾಕಿಗೂ 1 ಇಂಚು ಡಿಫ್ರೆಂಟ್ ಬರಬೇಕು. ಫ್ರಂಟ್ ಬ್ಯಾಕು 1 ಇಂಚ್ ಉದ್ದ ಇರಬೇಕು, ಫ್ರಂಟು 1 ಇಂಚ್ ಕಮ್ಮಿ ಇರಬೇಕು. ಆವಾಗ ಕ್ಲೀನಾಗಿ ಕೂರುತ್ತೆ, ಶೋಲ್ಡ್ರು ಜಾರೋದಿಲ್ಲ. ಯಾವುದೇ ಆದರೂ ಫ್ರಂಟ್ ಬ್ಯಾಕನ್ನು ಲೆಂತ್ ಜಾಸ್ತಿ ತೊಗೋಬೇಕು, ಫ್ರಂಟು ಲೆಂತ್ ಕಮ್ಮಿ ತೊಗೊಂಡಾಗ ಶೋಲ್ಡ್ರು ಜಾರೋದು ಕಮ್ಮಿ ಆಗುತ್ತೆ. ಈಗ ನೋಡಿ ಫ್ರೆಂಡ್ ಅದು ಲೆವೆಲಾಗಿ ಇದು ಮಾಡ್ಕೊತೀನಿ ನೋಡಿ ಫ್ರೆಂಡ್. ಇದು 2.5 ಇಂಚ್ 1.25 ಇಂಚ್ ತೊಗೊಂಡಿದ್ದೀನಿ, 4 ಇಂಚು ಡೀಪ್ ತೊಗೊಂಡಿದ್ದೀನಿ. ತೋರಿಸ್ತೀನಿ ನೋಡಿ ಫ್ರೆಂಡ್. ಇದು 4 ಇಂಚ್ ತೊಗೊತಾ ಇದ್ದೀನಿ ನೋಡಿ ಫ್ರೆಂಡ್. ಇದು ಬ್ಯಾಕ್ ಭಾಗ 4 ಇಂಚಿದೆ ನೋಡಿ. 4.25 ತೊಗೊಂಡಿದ್ದೀನಿ. ಅದು 6.25 ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್. ಇದು ರೆಡಿಯಾಗಿದೆ. 5.25 4 ತೊಗೊಂಡಿದ್ದೀನಿ. ಇವಾಗ ಅದಾದಮೇಲಿಂದ ಕಟ್ ಮಾಡ್ಕೊಳಕ್ಕಾಗತ್ತೆ ಅಂತ ಹಾಗೆ ಇಟ್ಕೊತಾ ಇದ್ದೀನಿ ಫೋಲ್ಡಿಂಗಲ್ಲಿ. ಲಾಸ್ಟಲ್ಲಿ ಕಟ್ ಮಾಡ್ತೀನಿ ನೋಡಿ ಫ್ರೆಂಡ್. ಇದು ಸ್ಕರ್ಟು ರೆಡಿಯಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕರ್ಟ್ ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಫ್ರೆಂಡ್ ಹಾಯ್ ಫ್ರೆಂಡ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಬೆಲ್ ಐಕಾನ್